ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗಾಗಲೇ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದ ಆಡಳಿತ ಮಂಡಳಿ ಸೇರಿ ಉಡುಪಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಈಗಾಗಲೇ ತಮಿಳುನಾಡಿನ ಸಿಎಂ ಆಗಿರುವಂತಹ ಜೋಸೆಫ್ ವಿಜಯ್ ಅವರಿಗೆ Z+ ಸೆಕ್ಯೂರಿಟಿ ಇರುವ ಹಿನ್ನೆಲೆಯಲ್ಲಿ ತಮಿಳುನಾಡಿನ ಸುಮಾರು 46ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳಿಗೆ ಬಂದಿರುವಂಥದ್ದು. ಅದೇ ರೀತಿಯಾಗಿ ADGP ಗ್ರೇಡ್ನ ಅಧಿಕಾರಿ ಕೂಡ ಈಗಾಗಲೇ ಉಡುಪಿಗೆ ಬಂದು ಮೊಕ್ಕ ಮೂಡಿರುವಂಥದ್ದು. ನಿನ್ನೆ ಉಡುಪಿಯ SP ಆಗಿರುವಂತಹ ಹರಿರಾಮ್ ಶಂಕರ್ ಅವರ ಜೊತೆ ಮಾತುಕತೆಯನ್ನು ನಡೆಸಿರುವಂಥದ್ದು. ಸದ್ಯ ಈಗ ಎಲ್ಲ ಸಾರ್ವಜನಿಕರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿರುವಂಥದ್ದು. ನಾವೀಗ ಇರುವಂಥದ್ದು ಕೊಲ್ಲೂರು ಮೂಕಾಂಬಿಕಾ ದೇವಾಲಯದ ಆವರಣದಲ್ಲಿದ್ದೇವೆ. ನಾವು ಚಿತ್ರಣವನ್ನು ಗಮನಿಸಬಹುದು. ಇಂದು ಮುಂಜಾನೆಯಿಂದ ಮಧ್ಯಾಹ್ನ 2 ಗಂಟೆಯ ತನಕ ಎಲ್ಲ ಸಾರ್ವಜನಿಕರಿಗೂ ಮೂಕಾಂಬಿಕಾ ದೇವಿಯ ದರ್ಶನ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಪ್ರತಿದಿನ 1:30 ತನಕ ಮಾತ್ರ ಸಾರ್ವಜನಿಕರಿಗೆ ದೇವರ ದರ್ಶನ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು ಭಕ್ತರಿಗೆ. ಆದರೆ ಇವತ್ತು ಮಾತ್ರ ಅರ್ಧ ಗಂಟೆ ಜಾಸ್ತಿಯನ್ನು ಕೊಟ್ಟಿರುವಂಥದ್ದು. ಯಾಕಂದರೆ 3 ಗಂಟೆಯ ನಂತರ 3 ಗಂಟೆಯಿಂದ 3:30 ತನಕ ತಮಿಳುನಾಡಿನ CM ಆಗಿರುವಂಥ ವಿಜಯ್ ಅವರು ಬರುವ ಹಿನ್ನೆಲೆಯಲ್ಲಿ ಮತ್ತು ಯಾವ ಒಬ್ಬ ಭಕ್ತರಿಗೂ ಕೂಡ ಈ ಒಂದು ದೇವಸ್ಥಾನದ ಆವರಣ ಸೇರಿದಂತೆ ಹೊರಗಿನ ಭಾಗದಲ್ಲಿ ಪ್ರವೇಶ ಇಲ್ಲದಿರೋದ್ರಿಂದ ಆ ಒಂದು ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಿರ್ಬಂಧವನ್ನು ಹೇರಲಾಗಿರುವಂಥದ್ದು. ಅದೇ ರೀತಿಯಾಗಿ 12:30 ಹೊತ್ತಿಗೆ ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತಮಿಳುನಾಡಿನ CM ಆಗಿರುವಂಥ ತಮಿಳುನಾಡಿನ CM ಅವರು ಬರ್ತಾರೆ. ಅದರ ಬಳಿಕ ಇಲ್ಲಿ ಕುಂಭಪೂರ್ಣ ಒಂದು ಸ್ವಾಗತದ ಬಳಿಕ ದೇವರ ದರ್ಶನ ಮಾಡಲಿಕ್ಕೆ ಇರುವಂಥದ್ದು.